ನಮಸ್ತೆ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಮಳೆಯ ಹನಿಗಳು ಮನೆಯ ಕಿಟಕಿಯ ಗಾಜಿನ ಮೇಲೆ ನಿಧಾನವಾಗಿ ಬೀಳುತ್ತಿದ್ದವು. ಮನೆಯ ಒಳಗೆ ಸಂಪೂರ್ಣ ಮೌನ. ಆದರೆ ಆ ಮೌನದ ಹಿಂದೆ ಹೇಳಲಾಗದ ನೋವು ಅಡಗಿತ್ತು. ಆ ಮನೆಯ ಯಜಮಾನ ಅನಿರುದ್ಧ. ಅವನು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಅವನ ಹೆಂಡತಿ ಮೇಘನ. ಮದುವೆಯಾಗಿ 8 ವರ್ಷಗಳಾಗಿದ್ದರೂ ಮಕ್ಕಳು ಆಗಿರಲಿಲ್ಲ. ಆದರೂ ಮೇಘನ ಯಾವತ್ತೂ ದೂರು ಹೇಳಲಿಲ್ಲ. ಅವಳಿಗೆ ಅನಿರುದ್ಧನೇ ಪ್ರಪಂಚವಾಗಿತ್ತು. ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ಮನೆ ಸ್ವಚ್ಛ ಮಾಡುವುದು, ಗಂಡನಿಗೆ ಇಷ್ಟವಾದ ತಿಂಡಿ ತಯಾರು ಮಾಡುವುದು, ಊಟದ ಡಬ್ಬಿಯನ್ನ ಕಟ್ಟುವುದು, ಅವನ ಶರ್ಟ್ ಇಸ್ತ್ರಿ ಮಾಡೋದು, ಇವೆಲ್ಲವೂ ಅವಳ ದಿನಚರಿಯಾಗಿತ್ತು. ಅನಿರುದ್ಧ್ ಕೂಡ ಒಳ್ಳೆಯವನಾಗಿದ್ದ. ಆದರೆ ಕೆಲಸದ ಒತ್ತಡ ಹೆಚ್ಚಾದಂತೆ ಅವನ ಸ್ವಭಾವ ಬದಲಾಗತೊಡಗಿತ್ತು. ಮನೆಗೆ ಬಂದಾಗ ಮಾತೇ ಇಲ್ಲ. ಊಟ ಮಾಡಿ ಮೊಬೈಲ್ ನೋಡುತ್ತಾ ಮಲಗಿ ಬಿಡುತ್ತಿದ್ದ. ಏನಾದರೂ ಮಾತಾಡಿ ಎಂದು ಮೇಘನ ಎಷ್ಟು ಬಾರಿ ಕೇಳಿದ್ರೂ ತುಂಬಾ ಸುಸ್ತಾಗಿದೆ, ನಾಳೆ ಮಾತಾಡೋಣ ಎಂಬ ಉತ್ತರ ಮಾತ್ರ ಬರುತ್ತಿತ್ತು. ಆ ನಾಳೆ ಎಂದಿಗೂ ಬರಲಿಲ್ಲ. ಒಂದು ದಿನ ಮೇಘನ ಅವನಿಗಾಗಿ ವಿಶೇಷವಾಗಿ ಅವನ ನೆಚ್ಚಿನ ಬಿಸಿ ಬೇಳೆ ಸಾಂಬಾರನ್ನ ಮಾಡಿದ್ಲು. ರೊಟ್ಟಿ ಕೂಡ ಮಾಡಿದ್ಲು. ಅನಿರುದ್ಧ ಮನೆಗೆ ಬಂದ ಕೂಡಲೇ, ಇವತ್ತು ಇದೇನಾ, ಹೊರಗಿನಿಂದ ಏನಾದರೂ ತರಿಸಬಹುದಿತ್ತಲ್ಲ ಎಂದು ಬೇಸರದಿಂದ ಹೇಳಿದ. ಆ ಮಾತು ಮೇಘನಾಳ ಹೃದಯಕ್ಕೆ ಚೂರಿಯಂತೆ ತಗುಲಿತು. ಆದರೂ ಅವಳು ನಕ್ಕಳು. ನಿನಗೆ ಇಷ್ಟ ಅಂತ ಮಾಡಿದೆ ಎಂದಳು. ಸರಿ, ಈಗ ತಲೆ ತಿನ್ಬೇಡ. ಆ ಒಂದು ಮಾತು ಅವಳ ಕಣ್ಣಂಚಲ್ಲಿ ನೀರನ್ನ ತರಿಸಿತು. ಆ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಮೇಘನ ಒಬ್ಬಳೇ ಹಾಲ್ನಲ್ಲಿ ಕುಳಿತು ಅತ್ತಳು. ನಾನು ನಿಜವಾಗಿಯೂ ಇಷ್ಟು ಬೇಡವಾದವಳ ಎಂದು ತನ್ನನ್ನೇ ತಾನು ಕೇಳಿಕೊಂಡಳು. ಮುಂದಿನ ದಿನ ಬೆಳಗ್ಗೆ ಅನಿರುದ್ಧ ಆಫೀಸ್ಗೆ ಹೋದನು. ಹೋಗುವಾಗಲೂ ಬಾಯಿ ಹೇಳಲಿಲ್ಲ. ಸಂಜೆ ಮನೆಗೆ ಬಂದಾಗ ಮನೆಯ ಬಾಗಿಲು ತೆರೆದಿತ್ತು. ಒಳಗೆ ವಿಚಿತ್ರ ಮೌನ. ಅಡುಗೆ ಮನೆಯಲ್ಲಿ ಸ್ಟವ್ ತಣ್ಣಗಾಗಿತ್ತು. ಮೇಜಿನ ಮೇಲೆ ಒಂದು ಬಿಳಿಯ ಹಾಳೆ ಇತ್ತು. ಅದರ ಮೇಲೆ ಕೇವಲ ಒಂದು ಸಾಲು: ಅನಿರುದ್ಧ, ಇದನ್ನು ಓದಿದ ನಂತರ ನನ್ನನ್ನ ಹುಡುಕಬೇಡ. ಅವನ ಕೈಗಳು ನಡುಗತೊಡಗಿದವು. ಅನಿರುದ್ಧ ಆ ಕಾಗದವನ್ನ ನಿಧಾನವಾಗಿ ತೆರೆದ. ಒಳಗೆ 4 ಪುಟಗಳ ಪತ್ರ ಇತ್ತು. ಮೇಘನಾಳ ಕೈಬರಹ. ಅವನು ಓದಲು ಆರಂಭಿಸಿದ. ಪ್ರೀತಿಯ ಅನಿರುದ್ಧ, ಈ ಪತ್ರ ಓದುವ ಹೊತ್ತಿಗೆ ನಾನು ಈ ಮನೆಯಲ್ಲಿ ಇರೋದಿಲ್ಲ. ಹೆದರಬೇಡ, ನಾನು ಯಾವ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಸ್ವಲ್ಪ ದಿನ ನನ್ನನ್ನು ನಾನು ಹುಡುಕಿಕೊಳ್ಳಲು ಹೊರಟಿದ್ದೇನೆ. 8 ವರ್ಷಗಳಿಂದ ನಿನ್ನ ಮನೆಯನ್ನೇ ನನ್ನ ಪ್ರಪಂಚ ಮಾಡಿಕೊಂಡೆ. ನಿನ್ನ ನಗುವಿನಲ್ಲಿ ನನ್ನ ಸಂತೋಷವನ್ನ ಹುಡುಕಿದೆ. ನಿನ್ನ ನೋವಿನಲ್ಲಿ ನನ್ನ ಕಣ್ಣೀರನ್ನ ಹಾಕಿದೆ. ಆದರೆ ಕಳೆದ 2 ವರ್ಷಗಳಿಂದ ನಾನು ಈ ಮನೆಯಲ್ಲಿ ಹೆಂಡತಿಯಂತೆ ಅಲ್ಲ, ಕೆಲಸದವಳಂತೆ ಬದುಕುತ್ತಿದ್ದೇನೆ. ನೀನು ನನ್ನ ಮೇಲೆ ಕೈ ಮಾಡಲಿಲ್ಲ. ಆದರೆ ನಿನ್ನ ಮಾತುಗಳು ನನ್ನ ಮನಸ್ಸನ್ನ ಪ್ರತಿದಿನ ಗಾಯಗೊಳಿಸಿದವು. ನಾನು ಮಾಡಿದ ಅಡುಗೆಗೆ ಮೆಚ್ಚುಗೆ ಇರಲಿಲ್ಲ. ನಾನು ಹುಷಾರಿಲ್ಲದಿದ್ದರೂ ನನ್ನನ್ನ ಕೇಳುವವರಿಲ್ಲ. ನಾನು ಹೊಸ ಸೀರೆ ಹಾಕಿದರೂ ಅದನ್ನ ಗಮನಿಸುವವರಿಲ್ಲ.
ನಿನ್ನ ಜೊತೆ 5 ನಿಮಿಷ ಮಾತಾಡಬೇಕು ಅನ್ನೋ ಆಸೆಯೂ ಕನಸಾಗಿಯೇ ಉಳಿಯಿತು. ನಾನು ನಿನ್ನನ್ನು ದ್ವೇಷಿಸಿ ಹೋಗುತ್ತಿಲ್ಲ, ನಿನ್ನನ್ನ ತುಂಬಾ ಪ್ರೀತಿಸುತ್ತಲೇ ಹೋಗುತ್ತಿದ್ದೇನೆ. ಅನಿರುದ್ಧನ ಕಣ್ಣಿಂದ ಕಣ್ಣೀರು ಧಾರೆಯಾಗಿ ಹರಿಯತೊಡಗಿದ. ಅವನು ಮುಂದಿನ ಪುಟ ತೆರೆದ. ನಿನಗೆ ಗೊತ್ತಾ, ಕಳೆದ ತಿಂಗಳು ನನಗೆ ಜ್ವರ ಬಂದಾಗ ನೀನು ಮಾತ್ರೆ ತೆಗೆದುಕೊಂಡು ಮಲಗು ಅಂತ ಹೇಳಿ ಮತ್ತೆ ಲ್ಯಾಪ್ಟಾಪ್ ಮುಂದೆ ಕುಳಿತೆ. ಆ ರಾತ್ರಿ ನನಗೆ ತುಂಬಾ ಭಯವಾಗಿತ್ತು. ಆದರೂ ನಿನಗೆ ತೊಂದರೆ ಕೊಡಬಾರದು ಅಂತ ಒಬ್ಬಳೇ ಅತ್ತೆ. ನಿನ್ನ ಹುಟ್ಟುಹಬ್ಬಕ್ಕೆ ನಾನು 3 ತಿಂಗಳು ಹಣ ಉಳಿಸಿ ವಾಚ್ ತಂದೆ. ನೀನು ಇದಕ್ಕಿಂತ ದುಬಾರಿ ಕೊಡಬಹುದಿತ್ತೇನೋ ಅಂತ ಹೇಳಿದೆ. ಆ ದಿನ ನಾನು ಬಾತ್ರೂಮ್ನಲ್ಲಿ ಹೋಗಿ ಅಳುತ್ತಿದ್ದೆ. ನನ್ನ ಹುಟ್ಟುಹಬ್ಬ ಯಾವಾಗ ಅಂತ ನಿನಗೆ ನೆನಪೇ ಇರಲಿಲ್ಲ. ಆದರೂ ನಾನು ಬೇಸರ ಪಡಲಿಲ್ಲ, ಏಕೆಂದರೆ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೆ. ಇದನ್ನೆಲ್ಲ ನೋಡಿ ಅನಿರುದ್ಧನಿಗೆ ಉಸಿರಾಡುವುದೇ ಕಷ್ಟವಾಯಿತು. ಮನೆ ತುಂಬಾ ಮೇಘನಾಳ ನೆನಪು. ಅಡಿಗೆ ಮನೆಗೆ ಹೋದನು. ಸ್ಟವ್ ಮೇಲಿದ್ದ ಪಾತ್ರೆಗಳನ್ನ ನೋಡಿದ. ಫ್ರಿಡ್ಜ್ ತೆರೆದು ನೋಡಿದ. ಅದರೊಳಗೆ ಅವನಿಗೆ ಇಷ್ಟವಾದ ಚಟ್ನಿ, ಸಾಂಬಾರ್, ಮೊಸರನ್ನ ಎಲ್ಲವೂ ಡಬ್ಬಿಗಳಲ್ಲಿ ಮಾಡಿ ಇಟ್ಟಿದ್ದಳು. ಪ್ರತಿ ಡಬ್ಬಿಯ ಮೇಲೂ ಚೀಟಿ ಬರೆದಿತ್ತು. ಸೋಮವಾರ, ಮಂಗಳವಾರ, ಬುಧವಾರ. ಇದನ್ನೆಲ್ಲ ನೋಡಿ ಅವನು ಕುಸಿದು ಕುಳಿತ. ನಾನು ಇಷ್ಟು ಕೆಟ್ಟವನಾಗಿದ್ದೇನಾ ಎಂದು ಜೋರಾಗಿ ಅತ್ತ. ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಯಿತು. ಅದು ಮೇಘನಾಳ ತಾಯಿ. ಅನಿರುದ್ಧ, ಮೇಘನಾ ಇಲ್ಲಿ ಬಂದಿಲ್ಲ ಮಗ. ಅದನ್ನ ಕೇಳಿ ಅವನ ಹೃದಯದ ಬಡಿತ ಮತ್ತಷ್ಟು ಹೆಚ್ಚಾಯಿತು. ಏನು ಅಮ್ಮ, ಅಲ್ಲಿಗೆ ಮೇಘನಾ ಬಂದಿಲ್ಲವಾ? ಇಲ್ಲ, ಏನಾಯ್ತು ಎಂದು ಕೇಳಿದರು. ಅನಿರುದ್ಧನ ಕೈಯಲ್ಲಿದ್ದ ಫೋನ್ ಕೆಳಗೆ ಬಿತ್ತು. ಅವನಿಗೆ ಮೊದಲ ಬಾರಿಗೆ ನಿಜವಾದ ಭಯ ಶುರುವಾಯಿತು. ಹಾಗಾದರೆ ಮೇಘನಾ ಎಲ್ಲಿದ್ದಾಳೆ? ಅನಿರುದ್ಧನಿಗೆ ಆ ರಾತ್ರಿ ನಿದ್ರೆಯೇ ಬರಲಿಲ್ಲ. ಮೇಘನಾಳ ಫೋನ್ಗೆ ಮತ್ತೆ ಮತ್ತೆ ಕರೆ ಮಾಡಿದ. ದ ನಂಬರ್ ಯು ಆರ್ ಟ್ರೈಂಗ್ ಟು ಕಾಲ್ ಈಸ್ ಸ್ವಿಚ್ಡ್ ಆಫ್. ಪ್ರತಿ ಸಲ ಕರೆ ಮಾಡಿದಾಗ ಅದೇ ಉತ್ತರ ಬರುತ್ತಿತ್ತು. ಬೆಳಗ್ಗೆ ಆದ ತಕ್ಷಣ ಅವನು ಮೇಘನಾಳ ಸ್ನೇಹಿತೆ ಕಾವ್ಯಾಳ ಮನೆಗೆ ಹೋದ. ಕಾವ್ಯ, ಮೇಘನಾ ಇಲ್ಲಿ ಬಂದಿದ್ದಾಳ? ಕಾವ್ಯ ಕೆಲ ಕ್ಷಣ ಮೌನವಾಗಿದ್ದಳು. ಅನಿರುದ್ಧ, ಅವಳು ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತು. ಅದನ್ನು ಕೇಳಿ ಅನಿರುದ್ಧ ಮುಖದಲ್ಲಿ ಆಸೆಯ ಕಿರಣ ಮೂಡಿತು. ದಯವಿಟ್ಟು ಹೇಳು, ನಾನು ಅವಳನ್ನ ಕರೆದುಕೊಂಡು ಹೋಗ್ತೇನೆ. ಕಾವ್ಯ ಶಾಂತವಾಗಿ ಉತ್ತರಿಸಿದಳು. ಕರೆದುಕೊಂಡು ಹೋಗಲು ಅಲ್ಲ, ಮೊದಲು ಅವಳ ನೋವನ್ನು ಅರ್ಥ ಮಾಡಿಕೊಳ್ಳಲು ಸಿದ್ಧನಾದ. ಅವಳು ಒಂದು ಡೈರಿಯನ್ನು ಅನಿರುದ್ಧನ ಕೈಗೆ ಕೊಟ್ಟಳು. ಇದನ್ನು ಮೇಘನಾ ನನಗೆ ಕೊಟ್ಟಿದ್ದಳು. ನೀನು ಒಂದು ದಿನ ಬದಲಾಗುತ್ತೀಯಾ ಅನ್ನೋ ನಂಬಿಕೆ ಅವಳಿಗಿತ್ತು. ಅನಿರುದ್ಧ ಡೈರಿಯನ್ನು ತೆರೆದ. ಮೊದಲ ಪುಟದಲ್ಲಿ ಒಂದು ವಾಕ್ಯ. ನಾನು ನನ್ನ ಗಂಡನನ್ನು ಇಂದಿಗೂ ಪ್ರೀತಿಸುತ್ತೇನೆ. ಆದರೆ ನನ್ನ ನೋವನ್ನು ಅವನು ಯಾವಾಗ ಅರ್ಥ ಮಾಡಿಕೊಳ್ಳುತ್ತಾನೋ ಗೊತ್ತಿಲ್ಲ. ಮುಂದಿನ ಪುಟ ಪ್ರತಿದಿನದ ಸಣ್ಣ ಸಣ್ಣ ಘಟನೆಗಳು. ಇವತ್ತು ಅವನು ನನ್ನ ಕಡೆ ನೋಡಿ ನಗಲಿಲ್ಲ. ಇವತ್ತು ಅವನಿಗೆ ಇಷ್ಟವಾದ ಪಾಯಸ ಮಾಡಿದ್ದೆ, ಆದರೆ ಅವನು ರುಚಿ ನೋಡಲಿಲ್ಲ. ಇಂದು ನನ್ನ ಹುಟ್ಟುಹಬ್ಬ, ಅದು ಅವನಿಗೆ ನೆನಪೇ ಇರಲಿಲ್ಲ. ಆದರೂ ಅವನಿಗೆ ಇಷ್ಟವಾದ ಊಟ ಮಾಡಿದೆ. ಹೀಗೆಲ್ಲ ಬರೆದಿತ್ತು. ಕೊನೆಯ ಪುಟದಲ್ಲಿ ಒಂದು ದಿನ ನಾನು ಇಲ್ಲದಿದ್ದರೆ
ನನ್ನ ಕೆಲಸ ನೆನಪಾಗಬಾರದು, ನನ್ನ ಪ್ರೀತಿ ನೆನಪಾಗಬೇಕು. ಅವನು ನನ್ನನ್ನು ಹುಡುಕಿಕೊಂಡು ಬಂದರೆ ಕ್ಷಮೆ ಕೇಳಲು ಅಲ್ಲ, ನನ್ನ ಮನಸ್ಸನ್ನ ಅರ್ಥ ಮಾಡಿಕೊಂಡು ಬರಲಿ. ಇದನ್ನೆಲ್ಲ ನೋಡಿ ಅನಿರುದ್ಧನ ಕಣ್ಣೀರು ನಿಲ್ಲಲಿಲ್ಲ. ಅವನು ಕಾವ್ಯಾಳನ್ನ ನೋಡಿದ. ಮೇಘನ ಎಲ್ಲಿದ್ದಾಳೆ? ಕಾವ್ಯ ಒಂದು ಅಡ್ರೆಸ್ ಕೊಟ್ಟಳು. ಅವಳು ಒಂದು ವೃದ್ಧಾಶ್ರಮದಲ್ಲಿ ಸೇವೆ ಮಾಡುತ್ತಿದ್ದಾಳೆ. ನೀನು ಅಲ್ಲಿಗೆ ಹೋಗು, ಆದರೆ ಈ ಬಾರಿ ಗಂಡನಾಗಿ ಅಲ್ಲ, ಒಬ್ಬ ಒಳ್ಳೆಯ ಮನುಷ್ಯನಾಗಿ ಹೋಗು. ಅನಿರುದ್ಧ್ ಅಲ್ಲಿಗೆ ಓಡಿ ಹೋದ. ವೃದ್ಧಾಶ್ರಮದಲ್ಲಿ ತೋಟದಲ್ಲಿ ಬಿಳೆಯ ಸೀರೆಯಲ್ಲಿ ಒಂದು ಅಜ್ಜಿಗೆ ಊಟ ಮಾಡಿಸುತ್ತಿದ್ದ ಮೇಘನ ಕಾಣಿಸಿದಳು. ಅವಳು ನಗುತ್ತಿದ್ದಳು, ಆದರೆ ಆ ನಗುವಿನ ಹಿಂದೆ ಎಷ್ಟು ನೋವಿತ್ತೋ ಅದು ಕಾಣಿಸುತ್ತಿರಲಿಲ್ಲ. ಅನಿರುದ್ಧ ನಿಧಾನವಾಗಿ ಅವಳ ಮುಂದೆ ನಿಂತ. ಮೇಘನ, ಅವಳು ತಿರುಗಿ ನೋಡಿದಳು. ಇಬ್ಬರ ಕಣ್ಣಲ್ಲೂ ಕಣ್ಣೀರು. ಅವಳ ಮುಂದೆ ಅನಿರುದ್ಧ ಮಂಡಿಯೂರಿದ. ನನ್ನನ್ನು ಕ್ಷಮಿಸು. ನಿನ್ನನ್ನು ಕಳೆದುಕೊಂಡ ಮೇಲೆ ನಿನ್ನ ಬೆಲೆ ನನಗೆ ಗೊತ್ತಾಯಿತು. ಮನೆ ಖಾಲಿಯಾಗಿರಲಿಲ್ಲ, ನನ್ನ ಮನಸ್ಸೇ ಖಾಲಿಯಾಗಿತ್ತು. ಮೇಘನ ಏನೂ ಮಾತಾಡಲಿಲ್ಲ, ಆದರೆ ಅನಿರುದ್ಧ ಮುಂದುವರಿಸಿದ. ನೀನು ಹಿಂದಿರುಗಬೇಕು ಎಂದು ನಾನು ಒತ್ತಾಯ ಮಾಡಲ್ಲ, ಆದ್ರೆ ಇನ್ನೊಂದು ಅವಕಾಶ ಕೊಡು. ಈ ಬಾರಿ ನಿನ್ನನ್ನ ಬದಲಾಯಿಸಲು ಅಲ್ಲ, ನನ್ನನ್ನೇ ಬದಲಾಯಿಸಿಕೊಳ್ಳಲು ಎಂದು ಹೇಳಿದ. ಸ್ವಲ್ಪ ಹೊತ್ತು ಮೌನವಾಗಿತ್ತು. ನಂತರ ಮೇಘನ ಕಣ್ಣೀರನ್ನು ಒರೆಸಿಕೊಂಡು ನಿಧಾನವಾಗಿ ಹೇಳಿದಳು, ಈ ಮಾತು 1 ವಾರದ ನಂತರವೂ ಇದೇ ರೀತಿ ಇರುತ್ತದೆಯಾ? ಅನಿರುದ್ಧ ತಲೆಯಾಡಿಸಿದ. ನನ್ನ ಜೀವನ ಇರುವವರೆಗೂ. ಮೇಘನ ಅವನ ಕೈ ಹಿಡಿದಳು. ಹಾಗಾದರೆ ಮನೆಗೆ ಹೋಗೋಣ. ಆ ದಿನದ ನಂತರ ಅನಿರುದ್ಧ ಮನೆಗೆ ಬಂದಾಗ ಮೊದಲ ಪ್ರಶ್ನೆ, ಮೇಘನ, ನೀನು ಹೇಗಿದ್ದೀಯಾ? ಮೇಘನಾಳ ಉತ್ತರ, ಈಗ ನಾನು ತುಂಬಾ ಚೆನ್ನಾಗಿದ್ದೀನಿ. ಒಬ್ಬ ಹೆಂಡತಿಯ ಪ್ರೀತಿ ಅವಳು ಮಾಡುವ ಕೆಲಸಗಳಲ್ಲಿ ಅಲ್ಲ, ಅವಳು ತುಂಬುವ ಭಾವನೆಗಳಲ್ಲಿ ಇರುತ್ತದೆ. ಪ್ರೀತಿಸುವವರನ್ನು ಅವರು ನಮ್ಮ ಜೊತೆ ಇರುವಾಗಲೇ ಗೌರವಿಸಬೇಕು. ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಲ್ವಾ? ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.